ಹಲೋ ಫ್ರೆಂಡ್ಸ್, ನಾನು ರಾಜಲಕ್ಷ್ಮಿ ಯುಕ್ತ ಆಹಾರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಹುಳಿ ಮತ್ತು ಸಿಹಿ ಎರಡು ರುಚಿನೂ ಮಿಶ್ರವಾಗಿರೋ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಅನಿಸಿರೋ ಪೈನಾಪಲ್ಲಿಂದ ಒಂದು ರುಚಿಕರವಾದ ಗೊಜ್ಜನ್ನು ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಈಗ ಸಮಾರಂಭಗಳಲ್ಲೆಲ್ಲ ಮಾಡ್ತಾರಲ್ಲ, ಅದೇ ಥರ ಇರುತ್ತೆ ಇದ್ರ ಟೇಸ್ಟು. ಚಪಾತಿ ರೊಟ್ಟಿ ಜೊತೆಗೆ ನೆಂಚ್ಕೊಳ್ಳೋದಕ್ಕೆ, ಹಾಗೆಯೇ ಅನ್ನಕ್ಕೂ ಹಾಕಿ ಕಲಿಸ್ಕೊಳ್ಳೋದಕ್ಕೆ ತುಂಬಾ ಟೇಸ್ಟಿಯಾಗಿರುತ್ತೆ. ಫ್ರಿಜ್ ಹೊರತಾಗಿ ಒಂದು ವಾರದವರೆಗೂ ಕೆಡದೇ ಇರುತ್ತೆ ಇದು. ಇಷ್ಟು ದೊಡ್ಡ ಪೈನಾಪಲನ್ನು ಸಿಪ್ಪೆ ತೆಗೆದ್ಬಿಟ್ಟು ಇದರ ಅರ್ಧ ಭಾಗದಷ್ಟು ಹಣ್ಣನ್ನು ಸಣ್ಣಗೆ ಹೆಚ್ಕೊಂಡಿದ್ದೀನಿ. ಹೀಗೆ ಗೊಜ್ಜಿಗೆ ಹುರಿದುಕೊಳ್ಳೋದಕ್ಕೆ ಕಡಲೆಬೇಳೆ ಅರ್ಧ ಚಮಚ, ಉದ್ದಿನಬೇಳೆ 1 ಚಮಚ, ಮೆಂತ್ಯ 1/4 ಚಮಚ, ಬಿಳಿ ಎಳ್ಳು 1.5 ಚಮಚ, ಬ್ಯಾಡಗಿ ಮೆಣಸಿನ್ಕಾಯಿ 6-8, ಸ್ವಲ್ಪ ಕರಿಬೇವಿನ ಸೊಪ್ಪು ಇಷ್ಟು ಬೇಕಾಗುತ್ತೆ. ಹಾಗೆಯೇ ಒಂದು ಸಣ್ಣ ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣನ್ನು ಒಂದು ಸರ್ತಿ ತೊಳ್ಕೊಂಡ್ಬಿಟ್ಟು ಒಂದು 4-5 ಚಮಚದಷ್ಟು ನೀರನ್ನು ಹಾಕಿ ಇಡಬೇಕು. ಅದರ ರಸ ಆಮೇಲೆ ಬೇಕಾಗುತ್ತೆ. 2-3 ಚಮಚದಷ್ಟು ಬೆಲ್ಲದ ಪುಡಿ, 1 ಬೌಲಷ್ಟು ಕೊಬ್ಬರಿ ತುರಿ, ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನ ಮತ್ತು ಇಂಗು ಇಷ್ಟನ್ನು ರೆಡಿ ಮಾಡಿ ಇಟ್ಕೊಂಡಿರೋಣ. ಮೊದಲು ಸ್ಟವ್ ಹೊಸ್ಬಿಟ್ಟು ಫ್ರೈಯಿಂಗ್ ಪ್ಯಾನ್ ಇಡಬೇಕು. 1 ಚಮಚ ಎಣ್ಣೆ ಹಾಕಬೇಕು. ನಂತರ ಅರ್ಧ ಚಮಚದಷ್ಟು ಕಡಲೆಬೇಳೆ, 1 ಚಮಚ ಉದ್ದಿನಬೇಳೆ ಹಾಕ್ಕೊಂಡು ಸಣ್ಣ ಹುರಿಲಿ, ಅಂದರೆ ಲೋ ಫ್ಲೇಮಲ್ಲಿ ಇದನ್ನು ಹುರಿಬೇಕು. ನಂತರ 1/4 ಚಮಚ ಮೆಂತ್ಯ ಹಾಕ್ಕೊಂಡ್ಬಿಟ್ಟು ಅದು ಇವಿಷ್ಟನ್ನು ಸ್ವಲ್ಪ ಕಂದು ಬಣ್ಣ ಬರೋವರೆಗೆ ಹುರ್ಕೊಳ್ಬೇಕಾಗುತ್ತೆ. ಸ್ಟವ್ ಫ್ಲೇಮ್ ಮಾತ್ರ ಸಣ್ಣಕ್ಕೆ ಇರಬೇಕು ಇದೆಲ್ಲದು ಹುರಿತಾ. ಈಗ ಕರಿಬೇವಿನ ಸೊಪ್ಪುಗಳನ್ನು ಹಾಕ್ಕೊಂಡು ಅದನ್ನು 1 ನಿಮಿಷ ಹುರ್ಕೊಳ್ಬೇಕು. ಅದಾದಮೇಲೆ ಬಿಳಿ ಎಳ್ಳನ್ನು ಹಾಕ್ಕೊಳ್ಬೇಕು. ಸಣ್ಣ ಉರಿನೇ ಇರಲಿ. ನಂತರ ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೊಂಡು ಈ ಮೆಣಸಿನ್ಕಾಯಿ ಗರ್ಗರಿ ಆಗುತ್ತಲ್ಲ ಅಲ್ಲಿವರೆಗೂ ಸಣ್ಣ ಉರಿಲೇ ಹುರಿಬೇಕು. ಅದಾದಮೇಲೆ ಕೊಬ್ಬರಿ ತುರಿ 1 ಬೌಲನ್ನು ಹಾಕ್ಕೊಂಡು ಅದನ್ನು ಕೂಡ ಸ್ವಲ್ಪ ಗರ್ಗರಿ ಆಗೋ ಹಾಗೆ ಹುರಿಬೇಕು. ಇದೆಲ್ಲ ತುಂಬ ಚೆನ್ನಾಗಿ ಸಣ್ಣ ಉರಿಲಿ ಗರ್ಗರಿ ಆಗೋ ಹಾಗೆ ಹುರಿದ್ರೆ ಇದನ್ನು ಮಸಾಲೆ ರೆಡಿಯಾಗಿರುತ್ತಲ್ಲ, ಆಮೇಲೆ ಗೊಜ್ಜಿಗೆ ಹಾಕಿದ ಮೇಲೆ 1 ವಾರ ಇಟ್ಕೊಳ್ಳೋಕ್ಕೆ, ಪೈನಾಪಲ್ ಗೊಜ್ಜು ತಯಾರಾದ ಮೇಲೂ ಅದನ್ನು ಚೆನ್ನಾಗಿ ಕುದಿಸಿದಾಗ 1 ವಾರ ಇಟ್ಕೊಳ್ಳೋಕ್ಕೆ ಇದು ಆಗತ್ತೆ. ಹೀಗೆ ಎಲ್ಲದು ಹುರಿದಾದ್ಮೇಲೆ ಇದನ್ನು ಸ್ವಲ್ಪ ತಣಿಯೋದಕ್ಕೆ ಬಿಡಬೇಕು. ಪೂರ್ತಿ ತಣಿದ ಮೇಲೆ ಇದನ್ನು ಮಿಕ್ಸರಿಗೆ ಹಾಕ್ಕೊಳ್ಬೇಕು. ಬೇಳೆ ಮೆಂತ್ಯ ಎಲ್ಲ ಕಂದು ಬಣ್ಣಕ್ಕೆ ತಿರುಗಿರುತ್ತೆ. ಹಾಗೆ ಬ್ಯಾಡಗಿ ಮೆಣಸಿನ್ಕಾಯಿನೂ ಗರ್ಗರಿಯಾಗಿ ಹುರಿದಾಗಿರುತ್ತೆ. ಇದು ಪೂರ್ತಿ ತಣಿದ ಮೇಲೆ ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ಒಮ್ಮೆ ಹಾಗೆ ನೀರು ಹಾಕದೆ ಇದನ್ನು ರುಬ್ಕೊಳ್ಬೇಕು. ಅಂದರೆ ಪುಡಿ ಥರ ಆಗುತ್ತೆ, ನೈಸ್ ಆಗುತ್ತೆ. ಆಮೇಲೆ 1 ಲೋಟದಷ್ಟು ನೀರು ಹಾಕ್ಕೊಂಡ್ಬಿಟ್ಟು ರುಬ್ಕೊಂಡ್ರೆ ಗೊಜ್ಜಿಗೆ ಬೇಕಾಗುವಂಥ ಮಸಾಲೆ ಎಲ್ಲ ರೆಡಿಯಾಗಿರುತ್ತೆ. ಇದಾದಮೇಲೆ ಈಗ ಮತ್ತೆ ಸ್ಟವ್ ಹೊತ್ತಿಸ್ಬೇಕು. ಅದೇ ಫ್ರೈಯಿಂಗ್ ಪ್ಯಾನ್ ಇಡಬೇಕು. 2 ಚಮಚದಷ್ಟು ಎಣ್ಣೆ ಹಾಕ್ಕೊಂಡು 1/4 ಚಮಚ ಸಾಸಿವೆ ಕಾಳು ಹಾಕಬೇಕು. ಸಾಸಿವೆ ಕಾಳು ಸಿಡಿದಾಗ ಕರಿಬೇವಿನ ಸೊಪ್ಪನ್ನು ಹಾಕಿಬಿಟ್ಟು ನಂತರ ಪೈನಾಪಲ್ ಪೀಸ್ಗಳನ್ನು ಹಾಕಬೇಕು. ಈ ಪೈನಾಪಲ್ ಪೀಸ್ಗಳು ಈ ಒಗ್ಗರಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಲಿ. 2-3 ನಿಮಿಷ ಹೀಗೆ ಸಣ್ಣ ಉರಿಲೇ ಚೆನ್ನಾಗಿ ಫ್ರೈ ಮಾಡಬೇಕು. ಚೆನ್ನಾಗಿ ಫ್ರೈ ಆದಮೇಲೆ ಒಂದು 2-3 ನಿಮಿಷದಷ್ಟು ಇದಕ್ಕೆ ಮುಚ್ಚಳ ಮುಚ್ಚಿ ಇಡಬೇಕು. 2-3 ನಿಮಿಷ ಆದಮೇಲೆ ಮುಚ್ಚಳ ತೆಗೆದಾಗ ಪೈನಾಪಲ್ ಹೋಳುಗಳೆಲ್ಲ ಸ್ವಲ್ಪ ಬೆಂದಿರುತ್ತೆ, ಒಗ್ಗರಣೆಲ್ಲೇ ಬೆಂದಿರುತ್ತೆ. ನಂತರ ಅದಕ್ಕೆ ಉಪ್ಪು ಹಾಕಬೇಕು. ಹಾಗೆಯೇ ಸ್ವಲ್ಪ ಬೆಲ್ಲ ಮತ್ತು ಹುಣಸೆಹಣ್ಣಿನ ರಸನ ಹಾಕಬೇಕು. ನಂತರ ಅರಿಶಿನ ಹಾಕಬೇಕು. ಈ ಪೈನಾಪಲ್ಲು ಸ್ವಲ್ಪ ಸಿಹಿ ಇದ್ದರೆ ಅದಕ್ಕೆ ಹುಳಿ ರಸನ ಸ್ವಲ್ಪ ಜಾಸ್ತಿ ಹಾಕಬೇಕು. ಹುಳಿ ಅಂಶನೇ ಜಾಸ್ತಿ ಆಗಿದ್ದರೆ ಹಣ್ಣಲ್ಲಿ ಬೆಲ್ಲ ಸ್ವಲ್ಪ ಜಾಸ್ತಿ ಹಾಕಬೇಕು. ಅದನ್ನು ನೋಡ್ಕೊಂಡ್ಬಿಟ್ಟು ಹಾಕಬೇಕು. ಇದಾದಮೇಲೆ ಮತ್ತೆ 1-2-3 ನಿಮಿಷ ಇದಕ್ಕೆ ಮುಚ್ಚಿಡಬೇಕು. ಹೋಳುಗಳಿಗೆಲ್ಲ ಉಪ್ಪು, ಹುಳಿ, ಬೆಲ್ಲ ಎಲ್ಲ ಚೆನ್ನಾಗಿ ಕುಡ್ಕೊಂಡಿರುತ್ತೆ. ಅದಾದಮೇಲೆ ರುಬ್ಬಿಟ್ಟ ಮಸಾಲೆ ಹಾಕಿಬಿಟ್ಟು 1 ಲೋಟದಷ್ಟು ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದು ಗ್ರೇವಿ ಥರ ಇರಬೇಕು ಈ ಗೊಜ್ಜು. ಹಾಗೆಯೇ ಮಸಾಲೆ ಹಾಕಿದ ಮೇಲೆ ಇದಕ್ಕೆ ಮುಚ್ಚಬಾರ್ದು, ಓಪನ್ ಆಗಿಯೇ ಕುದೀಲಿ. ಚೆನ್ನಾಗಿ ಕುದಿ ಬಂದ ನಂತರ ಸಿಹಿ, ಹುಳಿ, ಖಾರದ ಮಿಶ್ರಣವಿರೋ ರುಚಿಕರವಾದ ಪೈನಾಪಲ್ ಗೊಜ್ಜು ಸಿದ್ಧವಾಗಿರುತ್ತೆ. ಇದನ್ನು ನೀವು ಮಾಡಿ ನೋಡಿ ಫ್ರೆಂಡ್ಸ್. ಥ್ಯಾಂಕ್ ಯು.